ಕೆರೆಗಳಲ್ಲಿ ಅಕ್ರಮ ಮಣ್ಣು ಸಾಗಾಣಿಕೆ. ಹೌದು ವೀಕ್ಷಕರೇ, ಇದು ಕೇವಲ ಕಾನೂನು ಉಲ್ಲಂಘನೆ ಮಾತ್ರವಲ್ಲ, ನಮ್ಮ ಪರಿಸರ, ನಮ್ಮ ರೈತರು ಹಾಗೂ ಭವಿಷ್ಯದ ಪೀಳಿಗೆಗಳ ಮೇಲಿನ ದ್ರೋಹವಾಗಿದೆ. ಕೆರೆಗಳು ನಮ್ಮ ಗ್ರಾಮಗಳ ಜೀವನಾಡಿ. ಮಳೆ ಬಂದಾಗ ನೀರನ್ನು ಸಂಗ್ರಹಿಸಿ ಭೂಗರ್ಭ ಜಲಮಟ್ಟವನ್ನು ಹೆಚ್ಚಿಸುವುದು, ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸುವುದು ಹಾಗೂ ಜೀವಜಾಲವನ್ನು ಕಾಪಾಡುವುದು ಕೆರೆಗಳ ಮಹತ್ವವಾಗಿದೆ. ಆದರೆ ಇಂದು ಕೇವಲ ದುರುಳರು ಹಣದ ಆಸೆಗೆ ಕೆರೆಗಳಲ್ಲಿ ಅಕ್ರಮವಾಗಿ ಮಣ್ಣು ತೆಗೆದು ಸಾಗಾಣಿಕೆ ಮಾಡುತ್ತಿದ್ದಾರೆ. ಇದರಿಂದ ಕೆರೆಗಳ ತೀರಗಳು ಕುಸಿಯುತ್ತಿವೆ, ಭೂಗರ್ಭ ಜಲಮಟ್ಟ ಕುಸಿತಗೊಳ್ಳುತ್ತಿದೆ. ಅಕ್ರಮ ಮಣ್ಣು ಸಾಗಾಣಿಕೆಯಿಂದ ಸರ್ಕಾರಕ್ಕೂ ನಷ್ಟ, ಸಾರ್ವಜನಿಕ ಆಸ್ತಿಗೂ ನಷ್ಟ. ರಾತ್ರಿ ಸಮಯದಲ್ಲಿ ಲಾರಿಗಳ ಮೂಲಕ ಮಣ್ಣು ಸಾಗಿಸಲಾಗುತ್ತಿದೆ. ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದರು. ಕೆಲವರು ರಾಜಕೀಯ ಬೆಂಬಲದಿಂದ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಅಕ್ರಮ ಮುಂದುವರಿಯುತ್ತಿದೆ. ಇದಕ್ಕೆ ತಕ್ಷಣ ಕಠಿಣ ಕ್ರಮ ಅಗತ್ಯವಾಗಿದೆ. ಕೆರೆಗಳ ಬಳಿ ನಿಗಾ ವ್ಯವಸ್ಥೆ ಬಲಪಡಿಸಬೇಕು. ಅಕ್ರಮ ಮಣ್ಣು ಸಾಗಾಣಿಕೆ ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಸ್ಥಳೀಯ ಗ್ರಾಮಸ್ಥರ ಸಹಕಾರದಿಂದ ಕೆರೆಗಳನ್ನು ರಕ್ಷಿಸುವ ಸಮಿತಿ ರಚಿಸಬೇಕು. ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಬೇಕು. ನಾವು ಇಂದು ಮೌನವಾಗಿದ್ದರೆ ನಾಳೆ ನಮ್ಮ ಮಕ್ಕಳಿಗೆ ಕುಡಿಯುವ ನೀರೇ ಸಿಗದ ಪರಿಸ್ಥಿತಿ ಬರಬಹುದು. ಆದ್ದರಿಂದ ಎಲ್ಲರೂ ಒಂದಾಗಿ ಕೆರೆಗಳನ್ನು ರಕ್ಷಿಸೋಣ, ಉಳಿಸೋಣ. ಅಕ್ರಮ ಮಣ್ಣು ಸಾಗಾಣಿಕೆಗೆ ತಡೆಯೊಡ್ಡೋಣ. ನೀರನ್ನು ಉಳಿಸಿದವನೇ ನಾಳೆಯನ್ನು ಉಳಿಸಿದವನು ಎಂಬ ಮಾತನ್ನು ನೆನಪಿಸಿಕೊಳ್ಳೋಣ.